ಹುತಾತ್ಮ ಯೋಧ ಅನೂಪ್ ಪೂಜಾರಿ ಅವರ ಮನೆಗೆ ಶುಕ್ರವಾರ ರಾತ್ರಿ ಭೇಟಿ ನೀಡಿದ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅನೂಪ್ ಪತ್ನಿ ಮಂಜುಶ್ರೀ ಹಾಗೂ ಕುಟುಂಬದ ಸದಸ್ಯರಿಗೆ ಸಾಂತ್ವನವನ್ನು ತಿಳಿಸಿದರು. ಈ ವೇಳೆ ತಮ್ಮ ವೈಯಕ್ತಿಕ 1 ಲಕ್ಷ ರೂಪಾಯಿ ಚೆಕ್ ನೀಡಿದ ಶಾಸಕ ಯಶ್ಪಾಲ್ ಸುವರ್ಣ ಅವರು ಅನೂಪ್ ಅವರ ಪುತ್ರಿ ಇಶಾನಿ ಅವರ ಹೆಸರಿನಲ್ಲಿ ವಿದ್ಯಾಭ್ಯಾಸಕ್ಕಾಗಿ ನಿಖರ ಠೇವಣಿ ಇಡುವಂತೆ ತಿಳಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅನೂಪ್ ಅವರ ನಿಧನ ಕರಾವಳಿಯ ಜನರಿಗೆ ಅತೀವ ದುಃಖವನ್ನು ತಂದಿದೆ. ಸೈನ್ಯಕ್ಕೆ ಸೇರುವ ಯುವಕರಿಗೆ ಮಾರ್ಗದರ್ಶನ ಹಾಗೂ ತರಬೇತಿ ನೀಡಲು ಅಕಾಡೆಮಿಯೊಂದನ್ನು ಹುಟ್ಟುಹಾಕಬೇಕು ಎನ್ನುವ ಕನಸುಗಳು ಅನೂಪ್ ಪೂಜಾರಿ ಅವರಿಗಿತ್ತು ಎನ್ನುವುದನ್ನು ಸ್ಥಳೀಯರು ತಿಳಿಸಿದ್ದಾರೆ. ಅವರ ಕನಸನ್ನು ನನಸು ಮಾಡಲು ಯಾವುದೇ ಸಲಹೆ ಹಾಗೂ ಸಹಕಾರಕ್ಕೆ ಜಿಲ್ಲೆಯ ಜನಪ್ರತಿನಿಧಿಗಳು ಹಾಗೂ ಪ್ರಮುಖರು ಒಟ್ಟಾಗಿ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು. ಘಟನೆ ಸಂಭವಿಸಿ ನಮ್ಮ ಒಬ್ಬ ಯುವ ತರುಣ ದೇಶಕ್ಕಾಗಿ ತನ್ನ ಸೇವೆಯನ್ನು ಮಾಡಿ ಬಹುಶಃ ಆಕಸ್ಮಿಕವಾಗಿ ಒಂದು ಘಟನೆಯಲ್ಲಿ ನಮ್ಮನ್ನಗಲಿದ್ದಾರೆ. ಖಂಡಿತವಾಗಿ ಭಾಳ ಬೇಸರದ ಸಂಗತಿ. ಏಕೆಂದರೆ ಕರ ವಿಭಾಗದ ಜನರು ಇವತ್ತು ದೇಶ ಸೇವೆಯಲ್ಲಿ ದೇಶದ ರಾಷ್ಟ್ರದ ಚಿಂತನೆಯಲ್ಲಿ ಕೆಲಸ ಮಾಡೋರು ಭಾಳಷ್ಟು ಜನ ಇದ್ದಾರೆ. ಆದರೆ ಈ ಸೈನ್ಯಕ್ಕೆ ಸೇರುವವರ ಸಂಖ್ಯೆ ಭಾಳಷ್ಟು ಕಡಿಮೆ. ಅದರಲ್ಲಿ ಅನೂಪ್ ಒಬ್ಬರು. ಇವತ್ತು ಅವರ ಕನಸಿತ್ತು. ಯಾಕೆಂದರೆ ಕರಾವಳಿ ಭಾಗದ ಜನರು ಭಾಳಷ್ಟು ಜನ ಸೈನ್ಯಕ್ಕೆ ಸೇರಿಸಬೇಕು, ಅದೊಂದು ಅಕಾಡೆಮಿಯನ್ನು ಟ್ರೈನಿಂಗನ್ನು ಇಲ್ಲಿ ಮಾಡಬೇಕಂತ. ಬಹುಶಃ ಅವರ ಕನಸು ನನಸು ಮಾಡಬೇಕಾದದ್ದು ನಾವೆಲ್ಲ ಜನಪ್ರತಿನಿಧಿಗಳು ಈ ಭಾಗದ ಜನರ ಕರ್ತವ್ಯ ಆಗಿದೆ. ಆ ಸಂದರ್ಭದಲ್ಲಿ ಈಗಾಗಲೇ ಅವರ ಅಶೋಕ್ ಪೂಜಾರಿ ಅವರು ಹೇಳಿದ ಹಾಗೆ ಅವರ ಹೆಸರಿನಲ್ಲಿ ಏನಾದರೂ ಒಂದು ಅಕಾಡೆಮಿ ಮಾಡಬೇಕಂದ್ರೆ ಖಂಡಿತವಾಗಿಯೂ ನಾವೆಲ್ಲರೂ ಈ ಭಾಗದ ಶಾಸಕರಾದ ಕಿರಣ್ ಕೊಡ್ಗಿ ಇರ್ಬೋದು, ನಮ್ಮ ಸಂಸದರಾದ ಕೋಟೆ ಶ್ರೀನಿವಾಸ ಪೂಜಾರಿ, ನಾವೆಲ್ಲರೂ ಈ ಭಾಗದ ಜನಪ್ರತಿನಿಧಿಗಳು ಸೇರಿಕೊಂಡು ಖಂಡಿತವಾಗಿಯೂ ಅವರ ಆತ್ಮಕ್ಕೆ ಶಾಂತಿ ಸಿಗುವ ಸಂದರ್ಭದಲ್ಲಿ ಅಂಥ ಒಂದು ಅವರ ಹೆಸರು ಜೀವಂತವಾಗಿ ಉಳಿಯುವ ಸಂದರ್ಭದಲ್ಲಿ ಆ ಒಂದು ಕೆಲಸವನ್ನು ಮಾಡಲಿಕ್ಕೆ ನಾವೆಲ್ಲರೂ ಬದ್ಧರಿದ್ದೇವೆ. ಅದರ ಜೊತೆಗೆ ನಾವೆಲ್ಲ ಜೊತೆಯಾಗಿದ್ದುಕೊಂಡು ಅವರ ಕುಟುಂಬಕ್ಕೂ ಕೂಡ, ಯಾಕಂದರೆ ಸಣ್ಣ ಮಗು, 1.5 ವರ್ಷದ ಮಗು, ಅವರ ಹೆಂಡತಿ, ಅವರ ತಂದೆ ತಾಯಿ ಅವರನ್ನೇ ಅವಲಂಬಿತವಾಗಿದ್ದರು. ಆ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಅವರ ಮನೆಗೆ ನ್ಯಾಯ ಕೊಡುವಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ. ಮನಗಲಿದ ಅನೂಪ್ ಪೂಜಾರಿಯವರ ಆತ್ಮಕ್ಕೆ ಚಿರ ಶಾಂತಿಯನ್ನು ಕೋರುತ್ತಾ ಪಡೆಯುಗೊಡೆಯ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣ ಅವರ ಕುಟುಂಬಕ್ಕೆ ಆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ. ಖಂಡಿತವಾಗಿಯೂ ನಾವೆಲ್ಲರೂ ಜೊತೆಯಾಗಿದ್ದುಕೊಂಡು ಯಾವ ರೀತಿ ಒಬ್ಬ ಮಗನಾಗಿ ತಾಯಿ ಇಡೀ ಕುಟುಂಬದ ಈ ಸಂದರ್ಭ ಸ್ಥಳೀಯ ಪ್ರಮುಖರಾದ ಅಶೋಕ್ ಪೂಜಾರಿ ಬಿಜಾಡಿ, ಪ್ರಕಾಶ್ ಪೂಜಾರಿ ಬಿಜಾಡಿ, ಅವಿನಾಶ್ ಉಳ್ತೂರು ಮುಂತಾದವರು ಉಪಸ್ಥಿತರಿದ್ದರು. ಶ್ರೀಕಾಂತ್ ಎಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.